ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು? ಗೋಪಾಲಕೃಷ್ಣ ಅಂತ. ಯಾವ ಊರು ಸರ್? ಕೊಂಗಂಡಿ ಎಸ್ ಸರ್. ತೊಗೊಂಡಿರಿ. ನೀವು ಎಷ್ಟು ಎಕರೆ ಭತ್ತ ಮಾಡ್ತೀರಿ? ಸುಮಾರು ಒಂದು 400 ಎಕರೆ ಮಾಡ್ತೀನಿ. ಇಲ್ಲಿ ಇರೋದು ಎಷ್ಟೈತೆ ಸರ್? ಇಲ್ಲಿರೋದು ಒಂದು 100 ಎಕರೆ ಇದೆ. 100 ಎಕರೆ ಐತೆ. ಈಗ ಈ ಸರಿ ಚಳಿ ಜಾಸ್ತಿ ಇರೋದ್ರಿಂದ ಈ ಬೆಳೆ ಸ್ವಲ್ಪ ಕೆಂಪಗಾಗೋದು, ಬೆಳವಣಿಗೆ ಕಮ್ಮಿ ಇರೋದು ಆ ಥರ ಇದಾವ್ರಿ. ಆ ಥರ ಗದ್ದೆಗೆ ನೀವು ಏನು ಯೂಸ್ ಮಾಡಿರಿ ಈ ಸರಿ? ಈ ಸರ ಎಲ್ಲಸ ಮಾಡಿದ್ವಿ ರೀ. ಮಾಡಿದ್ರು ಈಗ ನಾವು ಇದಕ್ಕಂತೂ ಪೂರಾ ಕುಸಿ ಬಿದ್ದಿತ್ತು ಹೊಲ ಇದು. ಸ್ವಲ್ಪ ಗ್ರೀನೆಸ್ ಇದ್ದಿಲ್ಲ. ಬೆಳವಣಿಗೆ ಕಡಿಮೆ ಸಲುವಾಗಿ ಕ್ರಾಪ್ ಕಿಂಗ್ ಟೀಕಾ ಮಾಡಿಸಿದೆ. ಈಗ ಬಂದ್ಮೇಲೆ ಚೆನ್ನಾಗಿ ಆಗಿದೆ. ಚೆನ್ನಾಗಿ ಬಂದು ಗ್ರೀನೆಸ್ ಎಲ್ಲ ಚೆನ್ನಾಗಿ ಬಂದು ಚೆನ್ನಾಗಿ ಬಂದು ಟೋಟಲ್ ಇದೆಲ್ಲ ಬಿಟ್ಟಿಂಗ್ ಮಾಡಿರಿ? ಹಾ, ಈ ಪೂರ 40 ಎಕರೆ ಶುದ್ಧ ಮಾಡಿ. ಕ್ರಾಪಿಂಗ್ ಅಂತೂ ಅವಾಗ್ಲಿಂದ ಪರಿಚಯ ನಮ್ಗೆ. ಇದೇ ಸಲ ಮಾಡಿದ್ದೀನಿ ಅದ್ರ ಜೊತೆಗೆ. ಫಸ್ಟ್ ಟೈಮ್ ಟೀಕಾ ಮಾಡಿದ್ದು. ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿ ಬಂದು. ನಿಮ್ಗೆ ಇದ್ರಲ್ಲಿ ಏನ್ ಚೆನ್ನಾಗಿ ಬಂದ ಅನ್ಸ? ಮೊದಲು ಇದು ಮೊದಲು ಎಲ್ಲ ಅರಿಶಿನ ಕಲರ್ ಇರ್ತದಲ್ಲ, ಗದ್ದೆನೇ ಅರಿಶಿನ ಕಲರ್ ಆಗಿತ್ತು. ಅರಿಶಿನ ಕಲರ್ ಆಗಿ ಗ್ರೋತ್ ಇದ್ದಿಲ್ಲ. ಇದು ಹೊಡೆದ ಮೇಲೆ ಎಲ್ಲ ಚೆನ್ನಾಗಿ ಗ್ರೋತ್ ಬಂದ ಕೇಸಿ ಎಲ್ಲ ಗ್ರೀನೆಸ್ ಬಂದಿದೆ. ಎಷ್ಟ್ ದಿವಸಕ್ಕೆ ಚೇಂಜಸ್ ಆಯ್ತು ಬೆಳೆ? ಒಂದು 4 ಡೇಸ್ ಲಿಂದ ಚೇಂಜಸ್ ಆಗಿದೆ. 4 ಡೇಸ್ ಲಿಂದ ಈಗ 8 ದಿವಸ ಆಗಿದೆ. ನೀವು ಹೊಡೆದ ಮತ್ತೆ 8 ದಿವಸಕ್ಕೆ ಪೂರಾ ಚೇಂಜ್ ಆಗಿದಲ್ಲ. ಇದಕ್ಕೆಲ್ಲ ಹೊಡೆದ್ರಲ್ರಿ? ಇದು ಇದೆಲ್ಲ ಕಂಪ್ಲೀಟ್ ಇದೆಲ್ಲ ಹೊಡೆದಿರ? ಕಂಪ್ಲೀಟ್ ಎಲ್ಲ ಹೊಡೆದಿದೆ. ಫುಲ್ ಗ್ರೀನೆಸ್ ಬಂದ. ಸ್ವಲ್ಪ ಬಡ್ಡಿ ಏನ್ ಸ್ವಲ್ಪ ಚೇಂಜಸ್ ಆಗಿದೆ ಅನ್ಸ್ತದ ನನಗೆ. ಬಡ್ಡಿ ಚೇಂಜಸ್ ಆಗಿದೆ. ಬಡ್ಡಿ ಇದ್ರೆ ಗ್ರೀನ್ನೆಸ್ ಬೆಳವಣಿಗೆ ಚೆನ್ನಾಗಿದೆ. ಮೆತ್ತಗಿದೆ ಬೆಲ್ಲ, ಗ್ರೋತ್ ಬಂದಿದೆ ಚೆನ್ನಾಗಿ. ಹೊಡೆಯಕಿಂತ ಮುಂಚೆ ಬಹಳಷ್ಟು ರೇಟ್ ಪೂರಾ ನೋಡಕ್ ಆಗ್ತದಲ್ಲ ಹೊಲನ. ಬೇರೆ ನಾವು ಈಗ ಬರ್ತಾ ದಾರ್ಯಾಗ ನೋಡಿದ್ ಹೊಲಕ್ಕೆ ಇದಕ್ಕೆ ಬಹಳ ವ್ಯತ್ಯಾಸ ಇದೆ. ಗ್ರೀನ್ನೆಸ್ ಮೆತ್ತಗಿದೆ ಅಲ್ವ, ಅದು ಮೆದು ಬಂದ್ಬಿಟ್ಟು ಚೆನ್ನಾಗಿ. ಮೆದು ಬಂದಾಗ ಆಟೋಮೆಟಿಕ್ ಹೊಲ ತಗಂತದ, ಬಡ್ಡಿ ತಗಂತದ. ಓಕೆ ಸರ್, ಓಕೆ. ಅಂದ್ರೆ ನಿಮ್ಮ ಆಜುಬಾಜು ರೈತರಿಗೆ ಇದನ್ನ ಹೇಳಕ್ ಇಷ್ಟಪಡ್ತೀರಿ ನೀವು? ಚೆನ್ನಾಗಿ ಮಾಡ್ಬೋದು ಅಂತ. ಟೀಕಾ ಕ್ರಾಪ್ ಕಿಂಗ್. ಟೀಕಾ ಕ್ರಾಪ್ ಕಿಂಗ್. ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ, ನಿಮ್ದು ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದ. ನಮಸ್ಕಾರ. ನಮಸ್ಕಾರ.